ಕೊಯಂಬತ್ತೂರಿನಲ್ಲಿ 10 ವರ್ಷದ ಒಂದು ಹೆಣ್ಮಗುನ ರೇಪ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಲೇಕ್ಗೆ ಬಿಸಾಕ್ಬಿಡ್ತಾರೆ ಆಯಿತಾ. ಅವ್ರು ಯಾರು ಅಂತ ಹೇಳಿದ್ರೆ ಅವ್ರ ಮನೆ ಪಕ್ಕದಲ್ಲೇ ಇದ್ದಂತೆ ಮೊದಲು ಅವನ ಹೆಸರು ಕಾರ್ತಿ ಅಂತ. ಎಂಥ ಬೋಳಿ ಮಗ ಅಂತ ಹೇಳಿದ್ರೆ ಚಾಕ್ಲೇಟ್ ಕೊಡ್ಸೋ ನೆಪದಲ್ಲಿ ಕರ್ಕೊಂಡೋಗಿ ಆ ಮಗುನ ಬ್ರೂಟಲ್ಲಾಗಿ ರೇಪ್ ಮಾಡಿ ಕೊಂದು ಸಾಯಿಸಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಲೇಕ್ಗೆ ಬಿಸಾಡಿ ಬಂದು ಅವರಪ್ಪ ಅವರಮ್ಮ ಜೊತೆ ನಿಂತ್ಕೊಂಡು ಆ ಮಗುನ ಹುಡ್ಕೋ ಕಾರ್ಯದಲ್ಲಿ ಇವನು ತೊಡ್ಕೊಳ್ತಾನಂತೆ ಆಯಿತಾ. ಸೊ ಇವನ್ನ 24 hours ಒಳಗಡೆ ಅಲ್ಲಿದ್ದಂತಹ ಲೋಕಲ್ ಪೊಲೀಸು ಹಿಡಿತಾರೆ. ಹಿಡಿದಾದ್ಮೇಲೂ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಜೋಕ್ ಮಾಡ್ಕೊಂಡು ನಗ್ತಾರೆ ಟೀಮ್ ಎಲ್ಲ ಆಯಿತಾ. ಜೋಕ್ ಮಾಡ್ಕೊಂಡು ನಗುವಂತಹ ವಿಷಯನ ಅಂತ ಹೇಳಿದ್ರೆ ನೋ ಆಯಿತಾ. ಅಷ್ಟೇ ಅಲ್ಲದೆ ಅಲ್ಲಿನ ಗೌರ್ಮೆಂಟ್ ಆದಂತಹ TVK ಗೌರ್ಮೆಂಟ್ ಕೂಡ ಯಾವುದೇ ರೀತಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿಲ್ಲ ಆಯಿತಾ. ಸೊ ಅದಕ್ಕೆ ಅವರಪ್ಪ ಅವರಮ್ಮ ನನ್ನ ಮಗಳಿಗಾದಂತಹ ಪ್ರಾಬ್ಲಮ್ನ ಬೇರೆ ಮಕ್ಕಳಿಗೂ ಆಗಬಾರ್ದು ಅಂತ ಅದಕ್ಕೆ ಅವ್ರ ತಂದೆ ತಾಯಿ ಹೋರಾಟ ಮಾಡ್ತಿದ್ದಾರೆ ಆಯಿತಾ. ಇಂಥ ಕಾಮಕ್ಕೆ ನನ್ನ ಮಕ್ಕಳನ್ನ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ.